I am Punyakoti. He is my son Gautam. Hello. Hi. Excuse me. ಅಲ್ಲಯ್ಯ, ನಾನೇ ಪ್ರಾಣಿಗಳು ಕಳಿಸ್ತೀನಿ ಅಂತ ಹೇಳಿದ್ನಲ್ಲ, ಅಷ್ಟರಲ್ಲಿ ಯಾಕೆ ನಿಮ್ಮ ಬಾಸ್ ಇಲ್ಲಿ ಕರ್ಕೊಂಬಂದೆ? No, I am not worried about the animals. ಈ ವಿಗ್ರಹ ಇಲ್ಲೇ ಎಲ್ಲೋ ಇರಬೇಕು. ಇದನ್ನ ಹೇಗಾದ್ರೂ ಮಾಡಿ ಇವ್ರಿಗೆ ತಂದ್ಕೊಡ್ಬೇಕು. If you get me that statue, I'll give you 30 lakhs. 30 ಲಕ್ಷನಾ? Yes. ಡ್ಯಾಡಿ, ಇದು ಕಾಡು ಜನರ ಕುಲದೇವತೆ. Yes, you are correct. It's with the forest people. ಡೋಂಟ್ ವರಿ ಮಿಸ್ಟರ್ ಡ್ಯಾನಿಯಲ್, ಇನ್ನೊಂದು ವಾರದೊಳಗೆ ಈ ವಿಗ್ರಹ ನಿಮ್ ಕೈ ಸೇರುತ್ತೆ. Good. Take your advance. 10 lakhs. ಥ್ಯಾಂಕ್ ಯು. ನನ್ ಕಾಲಕ್ಕೆ ಪೆಟ್ಟಾಗೈತೆ, ನಡಿಯಕ್ಕೆ ಆಯ್ತಿಲ್ಲ. ನನ್ನ ನಮ್ ಗುಡಿಸ್ಲತ್ರ ಬಿಡ್ತೀರಾ? ಏ ಹುಡುಗಿ, ಜೀಪ್ ಹತ್ಬೇಕಾದ್ರೆ ಬಲಗಾಲಲ್ಲಿ ಕುಂತಾ ಇದ್ದೆ, ಈಗ ಎಡಗಾಲಲ್ಲಿ ಕುಂತಾ ಇದೆಯಾ? ನಿಮ್ಮ ನೋಡಿ ಸಂತೋಷದಾಗೆ ಕಾಲಿನ ಈಚೆನೇ ಮರ್ತ್ಬಿಟ್ಟೆ. ಅಯ್ಯೋ ನನ್ನ ಮಗನೇ, ಹೆಂಡತಿ ತವರೂರ್ಗೆ ಹೋದ ತಕ್ಷಣನೇ ಈ ಕಾಡು ಹುಡುಗಿಗೆ ಬಾಡಿ ಗಾರ್ಡ್ ಆಗ್ಬಿಟ್ಯಾ? ಗೌತಮ್, ಇನ್ನೇನು ಯೋಚನೆ ಇಲ್ಲ ಬಿಡು. ಡ್ಯಾಡಿ, ಈ ಕಾಡು ಜನ ಏನು ಮಾಡಿದ್ರು ಸುಮ್ಮನೆ ಇರ್ತಾರೆ. ಯಾರಾದ್ರೂ ಅವ್ರ ಕಡೆ ಹೆಣ್ಣನ್ನ ಸುಮ್ಮನೆ ಮುಟ್ಟಿದ್ರೆ ಸಾಕು, ಅವ್ರನ್ನ ಮಾತ್ರ ಉಳಿಸಲ್ಲ, ಅವ್ರ ದೇವರಿಗೆ ಅವನ್ನ ಬಲಿ ಕೊಟ್ಬಿಡ್ತಾರೆ. ಸರ್ 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 ಟೆಲಿಗ್ರಾಮ್ ಸರ್. ಟೆಲಿಗ್ರಾಮ? ಹೆಡ್ ಆಫೀಸ್ ಇಂದ ದೊಡ್ಡ ಸಾಹೇಬ್ರು ನಿಮ್ ವೆಡ್ಡಿಂಗ್ ಆನಿವರ್ಸರಿಗೆ ಗ್ರೀಟಿಂಗ್ ಕಳಿಸ್ಕೊಟ್ಟಿದ್ದಾರೆ. ವೆಡ್ಡಿಂಗ್ ಆನಿವರ್ಸರಿ? ಸಿಂಹ, ನಾನು ಅವಳು ಚೆನ್ನಾಗಿರ್ಲಿ ಅಂತ ಸಾಹೇಬ್ರು ಮನಸಾರ ಕೈ ಎತ್ತಿ ಆಶೀರ್ವಾದ ಮಾಡಿದ್ದಾರೆ. ಆದ್ರೆ ಇಲ್ಲಿ ಕೃತಜ್ಞತೆ ಹೇಳೋದಕ್ಕೆ ಎರಡು ಕೈಯೂ ಜೊತೆಲಿಲ್ವಲ್ಲ. ಆಗಮಾತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರುವೆ ಗಂಟಾರ್ವಂತ ದೇವತಾ ಸ್ವ. ಅರೆ ಏನಪ್ಪ ರಾಮು, ಏನ್ ಸಮಾಚಾರ? ಓಹೋ, ಇವತ್ತು ನಿಮ್ಮ ಯಜಮಾನರ ಮದುವೆ ವಾರ್ಷಿಕೋತ್ಸವನಾ? ಇರು, ಪೂಜೆ ಮಾಡಿ ಪ್ರಸಾದ ಕೊಡ್ತೀನಿ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವಂ. ನಾನು ನೋಡಿ ನಿಂಗೆ ಆಶ್ಚರ್ಯ ಆಗ್ತಿರ್ಬೋದಲ್ಲ? ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ ರೀ. ಹೇಮ, ಎಷ್ಟಾದ್ರೂ ನಿನಗೆ ನನಗಿಂತ ಕೋಪ ಜಾಸ್ತಿ. ನನ್ ಬಿಟ್ಟು ನಿನ್ನಿಂದ ಇರೋಕ್ ಸಾಧ್ಯ, ಆದ್ರೆ ನಿನ್ ಬಿಟ್ಟು ನನ್ನಿಂದ ಇರೋಕ್ಕಾಗೋದಿಲ್ಲ. ಇವತ್ತು ಇಲ್ಲಿಗೆ ಯಾಕೆ ಬಂದೆ ಗೊತ್ತಾ? ಇವತ್ತು ನಾವಿಬ್ರು ಮದುವೆ ಆದ ದಿವಸ. ಟುಡೇ ಇಸ್ ಅವರ್ ವೆಡ್ಡಿಂಗ್ ಡೇ. ರೀ, ನನಗ್ ಮಾತ್ರ ನಿಮ್ಮನ್ ಬಿಟ್ಟಿರೋಕ್ ಸಾಧ್ಯನಾ? ನಾನು ಯಾಕೆ ಇಲ್ಲಿಗೆ ಬಂದೆ? ರಾಮಗ್ ಹೆದರ್ಕೊಂತಾನೆ ಬಂದೆ. ಈ ಕ್ಷಣ ನೀವು ರಾಮನ್ ಕಳಿಸ್ಬಿಡಿ, ಈಗಲೇ ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ಶ್ಯೂರ್. ರಾಮು ರಾಮು ರಾಮು, ಈ ಜಾಗದಲ್ಲೂ ರಾಮು ವಿಷಯ ಯಾಕೆ ಮಾತಾಡ್ತೀಯ? ನಾನು ಎಷ್ಟು ಆಸೆಯಿಂದ ನಿನ್ನ ಅಮಿತ್ನ ನೋಡ್ಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ಬಂದೆ. ಮತ್ತೆ ರಾಮು ವಿಷಯ ಮಾತಾಡಿ ನನ್ನ ಮನಸ್ಸನ್ನೆಲ್ಲ ಹಾಳು ಮಾಡ್ಬಿಟ್ಟೆ. ಹೇಮ, ಈ ಜನ್ಮದಲ್ಲಿ ನಿಂಗೆ ಬುದ್ಧಿ ಬರೋದಿಲ್ಲ. ರೀ ರೀ, ನನ್ನ ಮಾತು ಕೇಳ್ರಿ. ರೀ, ಇನ್ಮೇಲೆ ನಾನು ಯಾವತ್ತೂ ರಾಮ ವಿಷಯ ಮಾತಾಡಲ್ಲ ರೀ. ರೀ ರೀ, ನನ್ನ ಮಾತು ಕೇಳ್ರಿ. ಸಿಂಹ, ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ಕರಿ ಅವ್ರನ್ನ, ದಯವಿಟ್ಟು ಕರಿ. ಅವ್ರು ಇಲ್ಲೆಲ್ಲಮ್ಮ ಬಂದ್ರು? ಬರ್ಲಿಲ್ವಾ? ಇದೆಲ್ಲ ನಿಮ್ ಭ್ರಮೆ ತಾಯಿ. ನೀವಾಗೆ ಬರ್ಲಿ ಅಂತ ಅವರು, ಅವರಾಗೆ ಬರ್ಲಿ ಅಂತ ನೀವು, ಇಬ್ರು ಹೀಗೆ ಹಠ ಮಾಡ್ಕೊಂಡು ಎಷ್ಟು ದಿವಸ ಅಂತ ಬೇರೆ ಬೇರೆಯವ್ರಿಗೆ ಸಾಧ್ಯ? ಗಂಡಸು ಚಟ ಕರಿಬಾರ್ದು, ಹೆಂಗಸು ಹಠ ಮಾಡಬಾರ್ದು ಅಂತ ಗಾದೆನೇ ಇಲ್ವ ತಾಯಿ? ಇಬ್ಬರಲ್ಲೊಬ್ರು ಸೋತಾಗ್ಲೇ ಸಂಸಾರ ಸ್ವರ್ಗ ಆಗೋದು. ಅವರು ನಿಮ್ಮ ಮೇಲೆ ಪ್ರೀತಿ ಇಲ್ದಿದ್ರೆ ನಿಮ್ಮನ್ನು ಅಮಿತನು ನೋಡ್ಕೊಮ ಅಂತ ನನ್ನ ಯಾಕಮ್ಮ ಗಳಿಸ್ತಾ ಇದ್ರು. ತಾತ, ಇವರೇ ನಮ್ ಸಿಂಹ ಅಂಕಲ್. ಸಿಂಹ ಅಂಕಲ್,
ರಾಮಜಾನಿ ಚೆನ್ನಾಗಿದ್ದಾರಾ? ಅವರನ್ನ ಯಾಕೆ ಕರ್ಕೊಂಡ್ ಬರ್ಲಿಲ್ಲ? ಅವರು ನೀನು ನೋಡಿದೆ ನಿನ್ನಾಗಿ ಯೋಚನೆ ಮಾಡ್ತಿದ್ದಾರೆ. ನೀನು ಇಲ್ಲಿಗೆ ಬಂದ್ಮೇಲೆ ಅವ್ರು ಸರಿಯಾಗಿ ಊಟ ಮಾಡ್ತಿಲ್ಲ ಅಮಿತ್. ಹಾಗಾದ್ರೆ ನಿನ್ ಜೊತೆ ನಾನು ಬರ್ತೀನಿ. ನಾನು ಕರ್ಕೊಂಡೋಗ ಅಂಕಲ್. ಸಿಂಹ, ನಿಂಗ್ ಬೇರೆ ಕೆಲ್ಸ ಇಲ್ವಾ? ಮರ್ತಿರೋ ನನ್ ಮಗು ಹತ್ರ ಆ ಮೃಗಗಳ ಬಗ್ಗೆ ಜ್ಞಾಪಿಸಿದ್ಯಾ? ಹೇಮ, ಇಂಥವ್ರನ್ನೆಲ್ಲ ಮನೆ ಹೊರದೊಳಕ್ಕೆ ಬಿಡಬಾರ್ದು. ಬಾಗಿಲಲ್ಲಿ ನಿಲ್ಸಿ ಮಾತಾಡ್ ಕಳಿಸ್ಬೇಕು. ಏಯ್, ಹೋಗೋ ಆಚೆಗೆ. ಚಿಮ್ಮ ಅಂಕಲ್, ನಾನು ಬರ್ತೀನಿ. ಏಯ್, ಎಲ್ಲಿಗೆ ಹೋಗ್ತೀಯಾ? ಬಿಡು ತಾತ. ಅಂಕಲ್ ಚಿಮ್ಮ ಅಂಕಲ್, ಚಿಮ್ಮ ಅಂಕಲ್, ಬನ್ನಿ ಇಲ್ಲಿ. ನಮ್ ತಾತಂಗೆ ಬುದ್ಧಿನೇ ಇಲ್ಲ, ಎಲ್ಲ ಅಮ್ಮನ ಹಾಗೆ. ಬೇಡಪ್ಪ, ಹಾಗೆಲ್ಲ ಹೇಳ್ಬಾರ್ದು. ರಾಮು ಜಾನಿ ವಿಷಯ ಇವ್ರಿಗೇನ್ ಗೊತ್ತು? ಇರಿ, ಇದನ್ ತಗೊಂಡೋಗಿ ರಾಮು ಜಾನಿ ಕೊಡಿ. ರಾಮು ಜಾನಿನ ಚೆನ್ನಾಗಿ ನೋಡ್ಕೊಳ್ಳಿ. ಸಿಂಹ, ಅವರಿಬ್ರು ಹೇಗಿದ್ದಾರೆ? ಅವರು ನಿಮ್ಮ ಹಾಗೆ ಕೊರಗ್ತಾ ಇದ್ದಾರೆ ಸರ್. ಹೇಗಾದರೂ ಮಾಡಿ ಅವ್ರ ಮನಸ್ಸನ್ನ ಬದಲಾಯಿಸಿ ಇಲ್ಲಿಗೆ ಕರ್ಕೊಂಬರೋಣ ಅಂತ ಅವ್ರ ಮನೆಗೆ ಹೋದೆ. ಆದರೆ ಅವ್ರ ತಂದೆ ನನ್ನ ಗದರಿಸಿ ಓಡಿಸ್ಬಿಟ್ರು ಸರ್. ನನಗೋಸ್ಕರ ನೀನು ಯಾಕೆ ಅವ್ರಿವ್ರ ಹತ್ರ ಮಾತು ಕೇಳಬೇಕು? ಯಾವಾಗಲೂ ನಗ್ನಗ್ತಾ ಇದ್ದ ನಮ್ಮ ಯಜಮಾನ್ರನ್ನ ಈ ಥರ ನೋಡೋಕ್ಕೆ ನನ್ನಿಂದ ಆಗ್ತಾ ಇಲ್ಲ ಸರ್. ಇದೆಲ್ಲ ಬಿಸಿಲು ಮಳೆ ಅಂತ ಅವತ್ತು ನೀನೇ ಹೇಳಿದ್ದಿಲ್ಲ. ಆತುರದಲ್ಲಿ ತಗೊಂಡ ನಿರ್ಧಾರ ಯಾವತ್ತೂ ನಿರಂತರವಾಗಿರೋದಿಲ್ಲ. ಕಾಲ ಬಂದ್ರೆಲ್ಲ ಸರಿ ಹೋಗುತ್ತೆ. ರಾಮು, ನಾನು ಅಮಿತನ್ ನೋಡ್ಕೊಂಬಂದೆ. ಅವನ ಅಪ್ಪ ಹೇಗಿದ್ದಾನೆ ಅಂತ ಕೇಳಲಿಲ್ಲ, ನಾನು ಹೇಗಿದ್ದೇನೆ ಅಂತ ವಿಚಾರಿಸಲಿಲ್ಲ. ನನ್ನ ರಾಮು ಹೇಗಿದ್ದಾನೆ, ನನ್ನ ಜಾನಿ ಹೇಗಿದ್ದಾನೆ ಅಂತ ನಿಮ್ಮನ್ನೇ ಕೇಳ್ದ. ಅವನು ನಿಮಗೆ ಆ್ಯಪಲ್ ಕೊಟ್ಟಿದ್ದಾನೆ, ತಗೋತೀನಿ ರಾಮು. ಗಜ ಎಂದರೆ ಆನೆ. ಇದರ ದೇಹ ಎಲ್ಲಾ ಪ್ರಾಣಿಗಳಿಗಿಂತ ದೊಡ್ಡದಾಗಿರುತ್ತದೆ. ಕಿವಿಗಳು ಮೊರದ ಹಾಗೆ ಅಗಲವಾಗಿ ಇರುತ್ತದೆ. ಕಾಲುಗಳು ಕಂಬಗಳಂತೆ ದಪ್ಪವಾಗಿರುತ್ತದೆ. ಸೊಂಡಿಲು
ಅಯ್ಯೋ ಆನೆ ಏಯ್ 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 ನಡಿ ಅಯ್ಯೋ ಅಯ್ಯೋ ಅಮಿತ್ ಅಯ್ಯೋ ಅಪ್ಪ ಅಪ್ಪ ಅಮಿತ್ನ ನೋಡ್ದ್ಯಾ? ಹೇಮ ಏನು ಹೇಳ್ತಿದ್ಯಾ ನೀನು? ಅಯ್ಯೋ ಎಲ್ಲ ಕಡೆ ನೋಡ್ದೆ, ಎಲ್ಲೂ ಕಾಣಿಸ್ತಿಲ್ಲ ಅವನು. ಅಮ್ಮ, ನಿನ್ನೆ ರಾತ್ರಿ ಒಂದು ಆನೆ ಕೋತಿ ಬಂದ್ಬಿಟ್ಟು ನಾನು ಹೊಡೆದ್ಬಿಟ್ಟು ಅಮಿತ್ ನೆತ್ಕೊಂಡು ಹೋಗ್ಬಿಡ್ತಮ್ಮ. ಎಸ್ ಜಯಸಿಂಹ ಹಿಯರ್. ರೀ, ನಿಮ್ಮ ಆನೆ ಅಮಿತ್ನ ಎತ್ಕೊಂಡು ಹೋಗಿದೆ. ದಯವಿಟ್ಟು ಅದೆಲ್ಲಿದೆ ಅಂತ ಹುಡುಕ್ಸಿ. ಡ್ಯಾಡಿ, ಆ ಫಾರೆಸ್ಟ್ ಆಫೀಸರ್ ಆನೆ ಅವನ ಮಗುನ ಎತ್ಕೊಂಡು ಕಾಡೊಳಗಡೆ ಬಂದ್ಬಿಟ್ಟಿದ್ದಂತೆ. ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಈಗ ತಾನೇ ಹೇಮನಪ್ಪ ಫೋನ್ ಮಾಡಿ ನನಗೆ ಹೇಳಿದ್ರು, ಹೇಗಾದ್ರೂ ಆನೆಯಿಂದ ಹುಡುಗನ ಪಾರ್ ಮಾಡಿ ಅಲ್ಲಿಗೆ ತಂದ್ಬಿಡಿ ಅಂತ ಹೇಳಿದ್ರು. ಡ್ಯಾನಿಯಲ್ಗೆ ವಿಗ್ರಹನ ಹ್ಯಾಕ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಅದನ್ನು ಸಾಗಿಸೋಕೆ ನಮ್ಮ ಭಾವ ಸುಲಭವಾದ ದಾರಿನೇ ತೋರಿಸಿದಾನೆ. ಡ್ಯಾಡಿ, ಏನ್ ಹೇಳ್ತಾ ಇದ್ದೀನಿ ನೀನು? ಆ ಫಾರೆಸ್ಟ್ ಆಫೀಸರ್ ಮಗುನ ನಾವು ಕಂಡು ಹಿಡಿದ್ರೆ ನಮ್ಮ ಕೆಲಸನ ಸುಲಭವಾಗಿ ಸಾಧಿಸ್ಬೋದು. ನಮ್ಮ ಅಮಿತ್ ಸಿಕ್ಕದ್ನ? ಇದೆಲ್ಲ ನಡೆದಿದ್ ನಿನ್ನಿಂದ, ನಿನ್ನ ಮುಟ್ಟಾಳ್ತನದಿಂದ. ಹೇಮ, ನೀನ್ ಕೂಡ ನನ್ ಬಿಟ್ಟು ಹೋದ್ಮೇಲೆ ನಾನ್ ನಿನ್ ನೋಡ್ಬೇಕು ಅಮಿತ್ ನೋಡ್ಬೇಕು ಅಂತ ಅಷ್ಟೊಂದು ಆಸೆ ಪಡ್ಲಿಲ್ಲ. ಆದ್ರೆ ನಮ್ ರಾಮು ಜಾನಿಗೆ ಅಮಿತ್ ನೋಡದೆ ಇರೋಕ್ಕಾಗ್ಲಿಲ್ಲ. ಅಷ್ಟೊಂದು ದೊಡ್ಡ ಸಿಟಿನಲ್ಲಿ ಅಡ್ರೆಸ್ ಇಲ್ಲದೆ ಮನುಷ್ಯರು ಹುಡುಕಕ್ಕಾಗ್ದಿರೋ ಆ ನಿಮ್ಮ ಮನೆನ ಆ ಮೂಕ ಪ್ರಾಣಿಗಳು ಎಷ್ಟೊಂದು ಕಷ್ಟಪಟ್ಟು ಹುಡುಕಿದೆ ನೋಡಿದ್ಯಾ? ಒಳ್ಳೇದು ಕೆಟ್ಟದ್ದು ಅದಕ್ಕೇನು ಗೊತ್ತಿದೆ ಅಂತ ಹೇಳ್ತಾ ಇದ್ದೆ. ಆದ್ರೆ ನಮ್ಮ ರಾಮುಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಖಂಡಿತ ಗೊತ್ತಿದೆ. ಹೇಮ, ಅಮಿತ್ ಬಗ್ಗೆ ನೀನೇನು ಯೋಚನೆ ಮಾಡೋದು ಬೇಕಾಗಿಲ್ಲ. ರಾಮು ಖಂಡಿತ ಅವನಿಲ್ಲಿ ಕರ್ಕೊಂಡು ಬಂದೇ ಬರ್ತಾನೆ. ಅದು ಅಲ್ಲದೆ ನಾನು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀನಿ, ಅವರು ಹುಡುಕ್ತಾ ಇದ್ದಾರೆ. ರಾಮನ್ ನಮ್ಮ ತಾತ ನಮ್ಮನ್ನು ಹುಡ್ಕೋಕೆ ಪೊಲೀಸ್ನವ್ರನ್ನ ಕಳ್ಸಿದ್ದಾರೆ. ನಾವಿಲ್ಲೇ ಬಚ್ಚಿಟ್ಕೊಳ್ಳೋಣ. ರಾಮನ್, ನಂಗೆ ಬಾಯಾರಿಕೆ ಆಗ್ತೈತೆ, ನೀರ್ ಕುಡ್ಕೊಂಡ್ ಬರ್ತೀನಿ. ನೀನ್ ಇಲ್ಲೇ ಇರ್ಬೇಕು. ಗೌತಮ, ಅಲ್ಲಿ ನೋಡೋ ಜಯಸಿಂಹನ ಮಗ. ಸಬಾಷ್ ಡ್ಯಾಡಿ. ಡ್ಯಾಡಿ, ಕರೆಕ್ಟ್. ನೀನ್ ಯಾಕೋ ವ್ಯಾನಲ್ಲಿ ಬಂದೆ? ದಿನ ನೀನ್ ಬರೀ ಪ್ರಾಣಿಗಳನ್ನ ಕದಿಯೋ ಕಳ್ಪಟ್ಟಿ ಮಗ ಅನ್ಕೊಂಡೆ. ಆದ್ರೆ ಈಗ ಗೊತ್ತಾಯ್ತು ನೀನ್ ಮಕ್ಕಳನ್ನು ಕದಿತೀಯ ಅಂತ. ನೋಡಪ್ಪ ರಂಗ, ನಿನಗಿದೆಲ್ಲ ಗೊತ್ತಾಗಲ್ಲ. ಮನೆಗೆ ಹೋಗಿ ಗೋಲಿ ಆಡ್ಕೊ ಹೋಗ್ ಹೋಗ್. ನೋ, ಈ ಹುಡುಗನ ಎತ್ಕೊಂಡು ಹೋಗಕ್ಕೆ ನಾನ್ ಬಿಡಲ್ಲ. ಅಂದ್ರೆ ಇವನ್ನ ಬಿಟ್ಬಿಡು ಅಂತ ಹೇಳ್ತೀಯಾ? ಎಸ್. ಒಂದ್ ಕೆಲಸ ಮಾಡ್ತೀಯಾ? ಇವನ್ನ ಕರ್ಕೊಂಡು ಹೋಗಿ ಜೋಪಾನವಾಗಿ ಮನೆಗೆ ಬಿಟ್ಬಿಡ್ತೀಯಪ್ಪ? ಡೆಫಿನೆಟ್ಲಿ. ತಗೋ. ಜೋಪಾನ, ಹುಷಾರು.
ಓ ಜಾನಿ ಜಾನಿ ಯಾವಾಗ್ಲೂ ಹುಡುಗಾಟನೇ. ರಾಮು ಒಬ್ನೇ ಬರ್ತಾ ಇದೆಯಲ್ಲ, ಅಮಿತ್ ಅಲ್ಲಿ? ರಾಮು, ಅಮಿತ್ ಅಲ್ಲಿ? ನೀರು ಕುಡಿಕ್ ಹೋಗಿದ್ದಾನ? ಸರಿ, ನಾ ಅಲ್ಲಿ ಹೋಗ್ತೇನೆ, ನಿಮ್ಮ ಮನೆಗೆ ಹೋಗಿ. ಅಮಿತ್ 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 ಈ ಹುಡುಗಾಟ ಆಡಿ ಆಡಿ ನಿನ್ ಜೀವಕ್ಕೆ ನೀನೇ ಆಪತ್ತು ಅನ್ಕೊಂಬಿಟ್ಟೆ. ಡ್ಯಾಡಿ, ನಮ್ ಪ್ಲಾನ್ ಪ್ರಕಾರ ಆ ಫಾರೆಸ್ಟ್ ಆಫೀಸಲ್ಲೇ ತಪ್ಪು ಮಾಡ್ದಂತ ತಿಳಿದು ಆ ಕಾಡಿನ ಜನ ಅವನೇ ಹೇಳ್ಕೊಂಡು ಹೋದ್ರು. ವೆರಿ ಗುಡ್ ಮಿಸ್ಟರ್ ಡ್ಯಾನಿಯಲ್. ಇನ್ನು ಆ ವಿಗ್ರಹ ತರೋದು ಬಹಳ ಸುಲಭ. ಹೌ ಐ ಗೋಯಿಂಗ್ ಟು ಗೆಟ್ ಇಟ್? ನಮ್ಮ ಜನಗಳು ಯಾರು ಹೋದ್ರು ಅವರು ತಕ್ಷಣ ಗುರುತು ಹಿಡಿದು ಬಿಡ್ತಾರೆ. ಅದಕ್ಕೆ ಬಾಲಚಂದ್ರ, ನೀನು ಆ ಕಾಡು ಜನಗಳ ವೇಷದಲ್ಲಿ ಹೋಗು. ಅವರ ದೃಷ್ಟಿಯೆಲ್ಲ ಆ ಫಾರೆಸ್ಟ್ ಆಫೀಸರ್ ಜಯಸಿಂಹನ ಕೊಲ್ಲೋದ್ರ ಮೇಲೆ ಇರುತ್ತೆ. ಸಮಯ ನೋಡಿ ಯಾರಿಗೂ ಕಾಣದ ಹಾಗೆ ಆ ವಿಗ್ರಹ ತಂದ್ಬಿಡು. ಓಕೆ. ನಿಲ್ಸಿ. ಯಾವತ್ತೇ ಮ್ಯಾಗಿಂದ ಹೂ ಬಿದ್ದೈತೆ ಅಂದ್ಮ್ಯಾಕೆ ನಾವೇನೋ ತೆಪ್ಪು ಮಾಡಿದೀವಿ ಅಂತ ಆಯ್ತು. ಸುಳ್ಳು ಯಾವುದು ನಿಜ ಯಾವುದು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನೀವು ಪೂಜೆ ಮಾಡ್ತಿರೋ ಆ ನಿಮ್ಮ ದೇವತೆನೇ ಹೇಳ್ತಾ ಇದ್ದಾರೆ. ನೀನ್ ತೆಪ್ಪು ಮಾಡಿದೀಯೋ ಇಲ್ವೋ ಅನ್ನೋದು ಹೊಸಿ ಹೊತ್ತಲ್ಲೇ ಗೊತ್ತಾಯ್ತದೆ. ಲೈ ಆ ಮಂಟಪದಾಗೆ ನಮ್ ಗುರುಗಳವ್ರೆ, ಅವ್ರ ಜೊತೆಯಾಗೆ ನಮ್ ಜಾವತೆ ಮಾತಾಡೋವಳೆ. ನಿಜವಾದ ಅಪರಾಧ ಯಾರು ಅಂತ ಈಗ ಗೊತ್ತಾಯ್ತೈತೆ. ನಿಂತ್ಕೊಳ್ಳಿ, ಅವ್ರನ್ನ ಹಿಡ್ಕೊಂಡು ಹೋಗ್ಬೇಡಿ. ನಿಜ ನಾನು ಹೇಳ್ತೀನಿ. ನೋಡಿ, ನಿಮ್ ಹುಡುಗಿ ಸಾವಿಗೆ ಇವ್ರ ಕಾರಣ ಅಲ್ಲ, ನನ್ನ ತಮ್ಮ ಗೌತಮ. ನಮ್ಮಪ್ಪ ನಿಮ್ ದೇವತೆ ವಿಗ್ರಹ ಕದ್ದು ಹೊರದೇಶವ್ರು ಮಾಡಿದ್ರು. ನಿಮ್ ಮಗ ಅಮಿತನು ಅವರೇ ಬಚ್ಚಿಟ್ಟಿದ್ದಾರೆ ಸರ್. ನೀವೀಗ್ಲೇ ನನ್ನ ಜೊತೆ ಬಂದ್ರೆ ಅವ್ರೆಲ್ರೂ ಹಿಡಿಬೋದು ಸರ್. ಬನ್ನಿ. ಹಲೋ ಹೇಮಾ, ಗೌತಮ ಅವ್ರ ತಂದೆ ಇಬ್ರು ಸೇರಿ ನಿನ್ ಮಗುನ ಎತ್ಕೊಂಡ್ ಬಂದಿದ್ದಾರೆ. ನಮ್ ತೋಟದ ಹತ್ರ ಇರೋ ಹಳೆ ಬಂಗ್ಲೆಯಲ್ಲಿ ಅವನ್ನ ಮುಚ್ಚಿಟ್ಟಿದ್ದಾರೆ. ಆದಷ್ಟು ಬೇಗ ನಿನ್ ಗಂಡನ್ ಹೇಳಿ ನಿನ್ ಮಗನ್ ಕಾಪಾಡ್ಕೊ. ಬಾಸ್ ಬಾಸ್, ಜಯಸಿಂಹ ಕಾಡು ಜನರ ಜೊತೆ ಬರ್ತಾ ಇದ್ದಾನೆ. ನಿಮ್ ಮಗ ಎಲ್ಲಾ ವಿಷಯನ ಅವ್ರ ಹತ್ರ ಹೇಳ್ಬಿಟ್ಟಿದ್ದಾನೆ. ನೀವೇನು ಭಯಪಡಬೇಡಿ. ಅವನ ಮಗ ನಮ್ಮ ಹತ್ರ ಇರೋವರೆಗೂ
ನಮಗೇನು ಭಯ ಇಲ್ಲ. ಗೌತಮ್, ಆ ಹುಡುಗನ್ನ ಬೋನ್ನಲ್ಲಿ ಹಾಕು. ಎಸ್ ಡ್ಯಾಡ್. ಬಿಡು ಬಿಡು ಮಮ್ಮಿ ಮಮ್ಮಿ ಡ್ಯಾಡಿ ಡ್ಯಾಡಿ ಈಗ ಬರ್ಲಿ. ಅವನಿಗೆ ಮಗು ಬೇಕೋ ವಿಗ್ರಹ ಬೇಕೋ ಅವನೇ ತೀರ್ಮಾನ ಮಾಡಿ. ಓ ಬನ್ನಿ ಮಿಸಸ್ ಜಯಸಿಂಹ, ಬನ್ನಿಮ್ಮ. ನಿಮ್ಮನ್ನ ನೋಡಿ ಎಷ್ಟೊಂದು ದಿವಸ ಆಗೋಯ್ತು. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಓ ನಿಮ್ಮ ಮಗು ತಾನೆ, ನೀವೇನು ಯೋಚನೆ ಮಾಡಬೇಡಿ. ಅವನ್ನ ಜೋಪಾನವಾಗಿ ನೋಡ್ಕೊಂಡಿದ್ದೀನಿ ನೋಡಿ. ಮಗುನೇನು ಮಾಡಬೇಡಿ. ಸುಮ್ಮನೆ ಯಾಕೆ ಬಿಟ್ಕೋತೀಯ? ಕಾಂಟ್ಲ್ ನೋವು ಬರುತ್ತೆ. ಈಗ ನಿನ್ ಗಂಡ ಬರ್ತಾನೆ, ಅವನಿಗೆ ಹೇಳು ನಮ್ಮ ದಾರಿಗೆ ಅಡ್ಡ ಬರಬೇಡ. ಓ ನಿಧಾನ ನಿಧಾನ ನಿಧಾನವಾಗಿ ಬನ್ನಿ. ಹೇಮಾ, ನಾನ್ ನಿನಗೆ ಹೇಳಿದ ವಿಷಯನ ಇವ್ರಿಗೂ ಸ್ವಲ್ಪ ಹೇಳ್ಬಿಡಿ. ಇಲ್ಲ ಅವನತ್ರ ಹೋಗ್ಬೇಡಿ. ನನ್ ಮಗನ್ ಕಾಪಾಡಿ. ನಿಮ್ ಮಗನ ನಮ್ ದೇವತೆ ಕಾಪಾಡ್ತಾಳೆ. ನೀವು ಧೈರ್ಯ ತಂದ್ಕೊಳ್ಳಿ. ಯಾವ ದೇವರೇ ಬಂದ್ರು ನಿಮ್ ಮಗುನ್ ಕಾಪಾಡಕ್ ಆಗಲ್ಲ. ಏ ತಗಡು, ಈ ಸಿಂಹ ಇರೋವರೆಗೂ ಆ ಮರಿನ್ ಯಾರು ಮುಟ್ಟಕ್ಕಾಗಲ್ಲ ಕಣ. ನಾನು ಬ್ರೂಸ್ಲಿ ಇದ್ನಲ್ಲ, ಅವನಿಗೆ ನಾ ಜೋರಾಗಿ ಫೈಟ್ ಮಾಡ್ತೀನಿ. ಆದ್ರೆ ನನ್ನ ಗುರು ಫೈಟ್ ಮಾಡೋವಾಗ ನಾನು ಮಾಡಬಾರ್ದು ಅಂದ್ರೆ ಸುಮ್ಮನೆ ಇದ್ದೀನಿ ಅಷ್ಟೇ. ನೀನ್ ಕುಡಿ. ಗೌತಮ್ 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 ಗೌತಮ್
ಏನಂದ್ರೆ ರಾಮ ಈಗ ಹೇಗಿದ್ದಾನೆ? ಡಾಕ್ಟರ್ ಏನ್ ಹೇಳಿದ್ರು? ರಾಮು ಹೇಗಿದ್ರೆ ನಿನ್ಗೇನ್ ಹೇಮ? ರಾಮು ಹುಷಾರಾಗಿ ಬಂದ್ರು ಮತ್ತೆ ಅದನ್ನ ಮರ ಕಟ್ಟಾಕ್ಬೇಕು, ಇಲ್ಲ ಕಾಡ್ನಲ್ಲೋ ಝೂನಲ್ಲೋ ಬಿಡಬೇಕು. ನಿನ್ನ ದೃಷ್ಟಿನಲ್ಲಿ ರಾಮು ಕೇವಲ ಒಂದು ಕಾಡು ಬೇಗ. ಇಲ್ಲ ರೀ, ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ನೀವೇ ರಾಮನ್ ಕಟ್ ಹಾಕ್ಬೇಕು ಅಂತಂದ್ರು ನಾನು ಅದಕ್ಕೆ ಖಂಡಿತ ಒಪ್ಕೊಳ್ಳಲ್ಲ. ಗುಡ್. ಈಗ ನಾನು ನಿನ್ನ ಬಗ್ಗೆ ಹೆಮ್ಮೆ ಪಡ್ತೀನಿ.